ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ವಿಶ್ವ, ನಾಡಿದ್ದು ರಿಸಲ್ಟ್ಸ್ ಅಂತಲ್ವಾ, ನೀನ್ ರಿಸಲ್ಟ್ ನೋಡಿದಕ್ಕೆ ಹೋಗಲ್ವೇನೋ? ಏನು ತಮಾಷೆ ಮಾಡ್ತಿದ್ಯಾ? ನಾನು ಎಕ್ಸಾಮೇ ಬರ್ದಿಲ್ಲ ಅಂದಮೇಲೆ ರಿಸಲ್ಟ್ ನೋಡಕ್ ನಾನು ಯಾಕೆ ಹೋಗ್ಲಿ? ನೀನ್ ರಿಸಲ್ಟ್ ನೋಡಕ್ ಹೋಗ್ತಾ ಇದ್ರು ರಿಸಲ್ಟ್ ನೋಡೋದಕ್ಕೆ ನಿನ್ ಹುಡುಗಿ ಜಾನ್ವಿ ಬರ್ತಾಳಲ್ವಾ, ಅವಳು ನೋಡೋದಕ್ಕೆ ಹೋಗಲ್ವಾ? ಲೋ ವಿಶ್ವ, ಪ್ಲೀಸ್ ಕಣೋ, ನನ್ನನ್ನು ಅವಳು ಒಂದೇ ಒಂದ್ಸಲ ಮೀಟ್ ಮಾಡಿಸೋ, ನಾನು ಅವಳು ನೋಡ್ಬೇಕು. ನೀನ್ ಯಾಕೆ ಜಾನ್ವಿ ನೋಡ್ಬೇಕು? ಯಾಕೆ ಅಂದ್ರೆ ಕ್ಯೂರಿಯಾಸಿಟಿ ಕಣೋ. ಚಾಕ್ಲೇಟ್ ಬಾಯ್ ತರ ಇರೋ ನಿನ್ನನ್ನ ಲವರ್ ಬಾಯ್ ಮಾಡಿ ಕೊನೆಗೆ ದೇವದಾಸ್ ಮಾಡಿ ಹೋಗಿದ್ದಾಳಲ್ಲಪ್ಪ, ಅವಳನ್ನ ನಾನು ನೋಡಿದ್ರೆ ಇದ್ರೆ ಹೇಗೆ ಹೇಳು? ನಾನು ಅವಳನ್ನ ನೋಡ್ಬೇಕು. ನೋಡು, ಅದೆಲ್ಲ ಏನು ಬೇಡ. ನಿನ್ ಪಾಡಗ್ ನೀನ್ ಸುಮ್ಮನೆ ಇರು. ಈ ವಿಷಯಕ್ಕೆಲ್ಲ ನೀನ್ ತಲೆ ಹಾಕ್ಬೇಡ. ಅಯ್ಯೋ ವಿಶ್ವ, ನೀನ್ ತಲೆ ಕೆಡ್ಸ್ಕೊಂಡಿರೋ ಹುಡುಗಿ ಬಗ್ಗೆ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಇನ್ಯಾರು ತಲೆ ಕೆಡ್ಸ್ಕೊತಾರೆ ಹೇಳು? ನೋಡೋ, ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಅವಳನ್ನ ನಾನು ನೋಡ್ಲೇಬೇಕು. ಒಂದೇ ಒಂದ್ಸಲ ತೋರ್ಸೋ, ನೀನ್ ಅಷ್ಟೊಂದು ಪ್ರೀತಿಸ್ತಿರೋ ಹುಡುಗಿನ ನಾನ್ ನೋಡ್ದೆ ಇದ್ರೆ ಹೇಗೆ ಹೇಳು? ನೋಡ್ತಾನೋ, ಅವಳಿಗೆ ಮದುವೆ ಆಗಿದೆ. ಅವಳ ಗಂಡನ ಜೊತೆ ಸುಖವಾಗಿದ್ದಾಳೆ. ಅವಳ ಜೀವನದಲ್ಲಿ ಮತ್ತೆ ನಾನು ಎಂಟ್ರಿ ಕೊಡಲ್ಲ. ನೀನು ಅಷ್ಟೇ, ಅವಳ ವಿಷಯನ ಇನ್ನೊಂದ್ಸಲ ಕೇಳ್ಬೇಡ. ಸರಿ ಬಿಡು, ನೀನ್ ಕರ್ಕೊಂಡು ಹೋಗದೆ ಇದ್ರೆ ಏನಂತೆ, ನಿನ್ ಫ್ರೆಂಡಿಗೆ ಫೋನ್ ಮಾಡಿ ಅವನ ಜೊತೆನೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಹೇಳ್ತಿದ್ದೀನಿ ತಾನೆ, ಈ ವಿಷಯಕ್ಕೆಲ್ಲ ನೀನ್ ತಲೆ ಹಾಕ್ಬೇಡ. ಈ ತರ ಅತಿ ಆಗೋಣ ನಂಗೆ ಚೂರು ಇಷ್ಟ ಆಗಲ್ಲ. ನನಗೆ ಗೊತ್ತು ಕಣೋ, ನಿಂಗೂ ಅವಳು ನೋಡ್ಬೇಕನ್ನೋ ಆಸೆ ಇದೆ, ಆದ್ರೆ ನನ್ ಮುಂದೆ ತೋರ್ಸ್ಕೊತಿಲ್ಲ. ಹಾಗೂ ಅವಳು ನೋಡ್ಲೇಬಾರ್ದನ್ನೋ ನಿನ್ ಮನ್ಸಲ್ಲಿ ಇದ್ದಿದ್ರೆ ಅವತ್ ವಿನೋದ್ ಮನೆಯಲ್ಲಿ ಜಾನ್ವಿ ಬಂದ್ಲು ಅಂತ ಹೇಳಿದ ತಕ್ಷಣ ಅವ್ಳು ನೋಡೋದಕ್ಕೆ ಹಾಗೆ ಹೊಡೋದೆ. ಈಗ ನೋಡಿದ್ರೆ ಅವಳ ವಿಷಯನೇ ಬೇಡ ಅಂತ ಹೇಳ್ತಿದ್ಯಾ? ಇರ್ಲಿ ಕಣೋ, ನಿನ್ನ ಇಷ್ಟೊಂದು ಕಾಡ್ಸಿರೋ ಅವಳನ್ನ ನಾನ್ ನೋಡದೆ ಇರೋದಕ್ಕಾಗಲ್ಲ. ನಾನ್ ನೋಡ್ತೀನಿ. ಹೃದಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಅಯ್ಯೋ, ನನ್ನ ಕಂಪ್ನಿಯವ್ರು ಕಾಲ್ ಮಾಡ್ತವ್ರಲ್ಲ, ಈಗ ಏನಪ್ಪ ಮಾಡೋದು? ಅಲ್ಲ ನಮ್ಮಿ, ನಮ್ಮ ಸಿದ್ದಿಗಳು ನೋಡ್ತಾ ಇದ್ರೆ ಯಾಕೋ ಟೆನ್ಷನ್ ಅವನೇ ಅಂತ ಅನಿಸ್ತಾ ಇಲ್ವಾ? ಇದಕ್ಕಿದಂಗೆ ನಿಶ್ಚಿತಾರ್ಥ ಮಾಡ್ತಿದೀವಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಗಿದ್ದಾನೆ. ಅದಕ್ಕೆ ಯಾಕಮ್ಮಿ ಗಾಬರಿ ಆಗ್ಬೇಕು? ಎಲ್ಲರೂ ಮದುವೆ ಅಂದ್ರೆ ಕುಣಿದು ಕುಪ್ಪಳಿಸ್ತಾರೆ, ಇವನು ಯಾಕೆ ಹಿಂಗಾಡ್ತಾವನಲ್ಲ? ಅಳಿಯಂದ್ರ ಮುಖ ಯಾಕೋ ಸ್ವಲ್ಪ ಟೆನ್ಷನ್ ಇದ್ದಾಗಿದೆ. ಲೈ, ಮದುವೆ ಅಂದ್ರೆ ಸುಮ್ಮನೆನೇನೆ, ಎಂಥ ಗಂಡ್ಸ್ಗೂ ಕೈ ಕಾಲು ಗಡಗಡ ಅನ್ಸ್ಬಿಡ್ತದೆ. ಅಪ್ಪಾಜಿ, ಒಂದು ಫೋನ್ ಬರ್ತೈತೆ, ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಸಿದ್ದು, ಬರ್ತೀನಿ ಅಪ್ಪಾಜಿ. ಈ ಟೈಮಲ್ಲಿ ಅವ್ರಲ್ಲ ಫೋನು? ಹಲೋ ಗೌಡ್ರೆ. ಹಲೋ ಗೌಡ್ರೆ, ಲೈನಲ್ಲಿದ್ದೀರಾ? ಮೇಡಮ್ ಅವರೇ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡೋಣ? ಇಲ್ಲ ಗೌಡ್ರೆ, ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ನಾನು ಇನ್ನೊಂಚೂರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿವ್ನಿ, ನಾನೇ ಮಾಡ್ತೀನಿ. ಸರಿ ಗೌಡ್ರೆ. ಹೆಣ್ಣು ಹುಡುಕ್ ಹೋಗುವಂದ್ರೆ ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊತಿದ್ದೆ, ಆದ್ರೆ ಒಂಚೂರು ಸುಳ್ಳು ಕೊಡ್ದಂಗೆ ನಂಗೆ ಎಂಗೇಜ್ಮೆಂಟ್ ಮಾಡ್ಬಿಡ್ತವ್ರಲ್ಲ. ದೇವ್ರೆ, ಎಂತ ಇಕ್ಕಟ್ಟಿಗೆ ಸಿಕ್ಕಾಗಿಸ್ತಿದ್ಯಪ್ಪ. ಹುಡುಗ ಹುಡುಗಿ ಹಾರ ಬದಲಾಯಿಸ್ಬಿಡಿ.
ಹಾರಾಕಮ್ಮ. ಸಿದ್ದೇಗೌಡ ಹಾಕ್ಲಾರ ಬಾ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪುಷಮಾನ್ ಭವದೆ ಚಂದ್ರಮಾ ವಾ ಅಪಾ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪುಷಮಾನ್ ಭವದೆ. ಆದಿತ್ಯಾದಿ ಗ್ರಹ ಸರ್ವೇ ಸನಕ್ಷತ್ರ ಕುರ್ವಂತು ಮಂಗಲಂ ನಿತ್ಯಂ ಯಶೇಷ ಲಗ್ನಪತ್ರಿಕಾ. ವಿವಾಹ ಮಹೋತ್ಸವದ ಲಗ್ನಪತ್ರಿಕೆಯು ಸ್ವಸ್ತಿ ಶ್ರೀ ವಿಜಯಾಭಿದಯ ಶಾಲಿವಾನ ಶಕ ವರ್ಷಗಳು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಶುಕ್ಲ ಪಕ್ಷ ಪಂಚಮಿ. ಈ ಶುಭ ದಿವಸ ಅಂದರೆ ದಿನಾಂಕ 28 ಜುಲೈ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 9:30 ಗಂಟೆಯೊಳಗೆ ಸಲ್ಲುವ ಶುಭ ವೃಷಭ ಲಗ್ನದಲ್ಲಿ ಶ್ರೀಮತಿ ಶ್ರೀ ರೇಣುಕಾ ಮತ್ತು ಶ್ರೀಮಾನ್ ಜವರೇಗೌಡ ಇವರ ಹಿರಿಯ ಪುತ್ರನಾಗಿರ್ತಕ್ಕಂತಹ ಸಿದ್ದೇಗೌಡ ಎಂಬ ವರಶ್ರೇಷ್ಠನಿಗೆ ಶ್ರೀಮತಿ ನಾಗರತ್ನ ಮತ್ತು ಶ್ರೀಮಾನ್ ಮುನಿಸ್ವಾಮಿ ಇವರ ಸುಪುತ್ರಿಯಾಗಿರ್ತಕ್ಕಂತಹ ಹರಿಶಿಣ ಕುಂಕುಮ ಶೋಭಿತೆಯಾಗಿರ್ತಕ್ಕಂತಹ ಪೂರ್ವಿ ಎಂಬ ಕನ್ಯಾರತ್ನವನ್ನು ಕೊಟ್ಟು ಇವರುಗಳ ವಿವಾಹ ಮಹೋತ್ಸವವನ್ನು ನಡೆಸಲು ಗುರು ಹಿರಿಯರು ಇಂದು ನಿಶ್ಚಯಿಸಿರುವುದರಿಂದ ಎಲ್ಲರೂ ಬಂದು ಈ ವಧೂವರನನ್ನು ಆಶೀರ್ವದಿಸಬೇಕೆಂದು ವಧೂವರರ ದಂಪತಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಕ್ಕಿಂತ ಮೊದಲು ಮುಹೂರ್ತ ಮುಗ್ದೇ ಹೋಗಿರ್ತದೆ. ಹೌದಲ್ವಲ್ಲ? ಒಳ್ಳೇದಾಯ್ತಲ್ಲ. ನಾನು ಜವರೇಗೌಡ ಒಂದೇ ಅಂತ ಈ ಮದುವೆ ಮುಖಾಂತರ ಊರ್ ಜನಕ್ಕೆಲ್ಲ ಹೇಳ್ಬಿಡ್ಬೋದು. ಉಕ್ಕಲ ಅಷ್ಟೇ ಅಲ್ಲಪ್ಪ, ನಮ್ಮ ಪಕ್ಷದವ್ರಿಗೂ ಹೇಳ್ಬಿಡ್ತೀನಿ, ನಿನ್ ವಿರುದ್ಧ ಯಾವ ಕ್ಯಾಂಡಿಡೇಟ್ನು ಹಾಕ್ಬಾರ್ದು ಅಂತ. ಮಾಡ್ಬಿಡಿ ಅಣ್ಣ. ಓಂ ಪ್ರಕಾಶ ಮಹಾದೇವ ಸರ್ವಾಂತಸ್ತಿಮಿರಾವಹ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.